ಮುಸ್ಲಿಂ ಯುವಕನಿಂದ ಹಿಂದೂ ಯುವಕನಿಗೆ ಚಾಕು ಇರಿತ ಆಗಿದೆ. ಮೊಬೈಲ್ ವಿಚಾರಕ್ಕೆ ವಿಕ್ರಮ್ ಎಂಬಾತನಿಗೆ ಚಾಕನ್ನ ಹಾಕಿ ಎಸ್ಕೇಪ್ ಮಾಡಲಾಗಿದೆ. ಮುಸ್ಲಿಂ ಯುವಕನಿಗೆ ಹಿಂದೂ ಯುವಕ ಚಾಕು ಇರಿದಿರೋದು. ಮುಸ್ಲಿಂ ಯುವಕ ಏನಿದ್ದಾನೆ ಹಿಂದೂ ಯುವಕನಿಗೆ ಮೊಬೈಲ್ ವಿಚಾರಕ್ಕೆ ಗಲಾಟೆ ಆಗುತ್ತೆ. ವಿಕ್ರಮ್ ಎಂಬ ಹಿಂದೂ ಯುವಕನಿಗೆ ಚಾಕು ಹಾಕಿ ಎಸ್ಕೇಪ್ ಆಗಿದ್ದಾರೆ. ಚಿತ್ರದುರ್ಗದ ಚೌಧರಿ ಮೊಬೈಲ್ ಅಂಗಡಿಯಲ್ಲಿ ಘಟನೆ ನಡೆದಿರೋದು. ವಿಕ್ರಮ್ಗೆ ಚಾಕು ಇರಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಹಲ್ಲೆಗೆ ಒಳಗಾದ ಯುವಕನ ಕಿವಿ ಭಾಗಕ್ಕೆ ಗಂಭೀರ ಗಾಯಗಳಾಗಿರೋದು. ಕೂಡಲೇ ಗಂಭೀರ ಗಾಯಗಳಾಗಿರುವಂತಹ ವ್ಯಕ್ತಿಯನ್ನ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೂಡ ಕೊಡುವಂತಹ ಕೆಲಸ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ನಲ್ಲಿ. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಮುಸ್ಲಿಂ ಯುವಕನೊಬ್ಬ ಬರ್ತಾನೆ. ಫೋನ್ ಅಂಗಡಿಯಲ್ಲಿರುವಂತಹ ವಿಕ್ರಮ್ ಬಳಿ ಒಂದಷ್ಟು ಮೊಬೈಲ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರ್ತಾನೆ. ಜಗಳ ಆಗತ್ತೆ, ಚೂರಿಯಿಂದ ಚುಚ್ಚಿದ್ದಾನೆ. ಇನ್ನೊಂದ್ ಕಡೆ ಗಾಯಾಳು ವಿಕ್ರಮ್ನ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇರಬಹುದು. ಕಿವಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಗಲಾಟೆ ಆಗುತ್ತೆ. ಗಲಾಟೆ ವಿಕೋಪಕ್ಕೆ ಹೋಗಿ ಆ ಮುಸ್ಲಿಂ ಯುವಕ ಏನಿದ್ದಾನೆ ಚೂರಿಯಿಂದ ಚುಚ್ಚಿದ್ದಾನೆ. ಇದು ಇಂಟೆನ್ಷನಲಿ ಆತ ಬಂದು ಬೇಕಂತಾನೆ ಚುಚ್ಚಿರೋದು ಅಥವಾ ಆಕಸ್ಮಿಕವಾಗಿ ಗಲಾಟೆ ವಿಕೋಪಕ್ಕೆ ಹೋಗಿ ಕೋಪದಿಂದ ಚುಚ್ಚಿರೋದು ಅಥವಾ ಪ್ರೀ ಪ್ಲಾನ್ಡ್ ಆಗಾತ್ ಬಂದು ಈ ರೀತಿ ಹಲ್ಲೆ ಮಾಡಿದ್ದಾನೆ ಅನ್ನೋದು ತನಿಖೆಯ ನಂತರ ಗೊತ್ತಾಗಬೇಕಿದೆ. ಬೆಳಗ್ಗೆ ಒಂದು ಕಾಂಬೋ ತಗೊಂಡೋಗಿರೋ ಡಿಸ್ಪ್ಲೇ ಮೊಬೈಲ್ದು ಓಪೋ ಕಂಪನಿದು ₹640 ಕೊಟ್ಟಿರೋದು. ಆಮೇಲೆ 10 ನಿಮಿಷ ಬಿಟ್ಟು ವಾಪಸ್ ಬಂದಿರೋದು ನನ್ನ ಮೊಬೈಲ್ ಸ್ಯಾಮ್ಸಂಗ್. ಅದ್ರದ್ದು ₹100 ಎಕ್ಸ್ಟ್ರಾ ಆಗುತ್ತೆ. ₹100 ಕೊಟ್ಟಿದ್ದೆ ಅಥವಾ ನನ್ನ ಸ್ಯಾಮ್ಸಂಗ್ದು ಡಿಸ್ಪ್ಲೇ ಕೊಡ್ತೀನಿ ಅಥವಾ ಆಮೇಲೆ ₹100 ಕೊಡಲ್ಲ, ಹಂಗೆ ಮಾಡ್ಬೇಕಾ ಮಾಡಿರಿ ನೀವು, ಅಥವಾ ಈ ರೇಟ್ಗೆ ಕೊಡಲೇಬೇಕಾಗತ್ತೆ. ನಾನು ಹೇಳಿದೆ ಆ ರೇಟ್ಗೆ ಬರಲ್ಲ, ನಿನ್ನ ಎಷ್ಟು ದುಡ್ಡು ಕೊಟ್ಟಿರೋದು ನನ್ನ ದುಡ್ಡು ವಾಪಸ್ ಕೊಡ್ತೀನಿ, ನೀವು ಬೇರೆ ಕಡೆ ಇಸ್ಕೊ. ಬೇರೆನಾಗಲಿಲ್ಲ, ದುಡ್ಡು ವಾಪಸ್ ಕೊಟ್ಟಿದ್ದೆ, ಡಿಸ್ಪ್ಲೇ ವಾಪಸ್ ಕೊಟ್ಟಿದ್ದೆ. ಆಮೇಲೆ ನಾನೇನು ಮಾತಾಡಲಿಲ್ಲ. ಸೊ ನಂದು ಬೇರೆ ಪಾರ್ಸಲ್ದು ಒಂದು ಕೆಲಸ ಮಾಡ್ತಾ ಇತ್ತು, ಅವೆಲ್ಲ ಇಲ್ಲಿ ಹಾಕ್ಸಿರೋದು. ನಾನು ಹಂಗೆ ತಿರ್ಕೊಂಡೆ ಇಲ್ಲಿ ಹಾಕಿರೋದು. ಡಿಸ್ಪ್ಲೇಗೋಸ್ಕರ ಆಗಿರೋದು, ಬೇರೆನಾಗಲಿಲ್ಲ. ಅದು ಬೆಳಗ್ಗೆ ಒಂದು ಕಾಂಬೋ ತಗೊಂಡೋಗಿರೋ ಡಿಸ್ಪ್ಲೇ. ಮೊಬೈಲ್ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಇದು ಸ್ಕ್ರೀನ್ ಗಾರ್ಡ್ ಹಾಕೊಳ್ಳೋಕ್ಕೆ ಬಂದು ಒಂದು ಗಲಾಟೆ ಮಾಡಿ ಸಣ್ಣ ಚಾಕುನಿಂದ ಮೊಬೈಲ್ ಶಾಪ್ ಓನರ್ನ ಚುಚ್ಚಿದ್ದಾನೆ. ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಯಿತು. ಸೊ ವಿಕ್ಟಿಮ್ ಬಂದುಬಿಟ್ಟು ವಿಕ್ರಮ್ ಅಂತ ಹೇಳಿ, ಇವರು ಇಲ್ಲೇ ಚಿತ್ರದುರ್ಗ ರೆಸಿಡೆಂಟ್. ಸೊ ಅವ್ರಿಗೆ ಸ್ವಲ್ಪ ಗಾಯ ಆಗಿತ್ತು. ಅವ್ರನ್ನ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು ಒಂದು FIR ಮಾಡ್ತಾ ಇದ್ದೀವಿ ಟೌನ್ ಲಿಮಿಟ್ಸಲ್ಲಿ. ಮತ್ತು ಆರೋಪಿ ಯಾರಿದ್ದಾರೆ ಅವ್ರನ್ನ ಬೇಗನೆ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ನಲ್ಲಿ ಯಾವ ರೀತಿ ಒಂದು ಡಿಸ್ಪ್ಲೇ ವಿಚಾರಕ್ಕೆ ಗಲಾಟೆ ಆರಂಭ ಆಗತ್ತಂತೆ. ವಿಕ್ರಮ್ ಅನ್ನೋ ಆತನಿಗೆ ಜಗಳ ಆದಮೇಲೆ ಆ ವ್ಯಕ್ತಿ ಏನಿದ್ದಾನೆ ಮುಸ್ಲಿಂ ಯುವಕ ವಿಕ್ರಮ್ ಎಂಬಾತನಿಗೆ ಚೂರಿಯಿಂದ ಚುಚ್ಚಕ್ ಬರ್ತಾನೆ. ಲಕ್ಕಿಲಿ ಆತನ ಕಿವಿಗೆ ತಾಗಿದೆ ಬಿಟ್ರೆ ಬೇರೆಲ್ಲೂ ಕೂಡ ಹೆಚ್ಚಿನ ಗಾಯಗಳಾಗಿಲ್ಲ. ಬಟ್ ಕಿವಿಯ ಭಾಗದಲ್ಲಿ ಗಂಭೀರ ಗಾಯಗಳಾಗಿದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಗಾಯಾಳು ವ್ಯಕ್ತಿ ಯಾವ ರೀತಿ ಗಾಯಗೊಂಡಿದ್ದಾನೆ. ಆತ ಕೂಡ ಈಗ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಹಲ್ಲೆ ಮಾಡಿದ ಯುವಕನ ಫೋಟೋವನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಹಲ್ಲೆಗೆ ಒಳಗಾದ ಯುವಕನ ಹೆಸರು ವಿಕ್ರಮ್ ಅಂತ. ಮೊಬೈಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸದ್ಯಕ್ಕೆ ಗಲಾಟೆ ವಿಕೋಪಕ್ಕೆ ಹೋಗಿ ಹಲ್ಲೆಯಲ್ಲಿ ಅಂತ್ಯ ಆಗಿದೆ. ಆತ ಚಿಕಿತ್ಸೆ ಕೂಡ ಪಡೆದು ಈಗ ಮನೆ ಕಡೆ ಹೊರಟಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈ ಒಂದು ಗಲಾಟೆ ಎಕ್ಸಾಕ್ಟ್ಲಿ ಯಾಕಾಗಾಯ್ತು ಅಂತ? ಧನುಶ್ರೀ, ಏನು ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆರೋಪಿ ಅಮರ್ ಅವನು ಗೋಪಾಲ್ಪುರ ರಸ್ತೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು, ಆ ಭಾಗದಲ್ಲಿ ವಾಸವಾಗಿರ್ತಕ್ಕಂಥವನು ಇವರ ಸಂದರ್ಭದಲ್ಲಿ ಓಪೋ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಅನ್ನ ತೆಗೆದುಕೊಂಡಿದ್ದಾನೆ. ಅದಾದ ಬಳಿಕ ಅದು ಸೆಟ್ ಆಗ್ತಿಲ್ಲ, ಇದು ಸ್ಯಾಮ್ಸಂಗ್ ಫೋನ್ಗೆ ಇದು ಆಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಬೇರೆ ಸ್ಕ್ರೀನ್ ಗಾರ್ಡ್ ಅನ್ನ ಕೊಡಿ ಅಂತ ಹೇಳಿ ಕೇಳುವಂತ ನಿಟ್ಟಿನಲ್ಲಿ ಅಲ್ಲಿ ಅಂಗಡಿಗೆ ವಾಪಸ್ ತೆರಳಿರ್ತಕ್ಕಂಥದ್ದು. ಆಗ ಇಬ್ರಿಗೂ ಕೂಡ ವಾಗ್ವಾದ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಆ 2 ಸ್ಕ್ರೀನ್ ಗಾರ್ಡ್ ನ ರೇಟ್ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಇದನ್ನ ಚೇಂಜ್ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ₹100 ಎಕ್ಸ್ಟ್ರಾ ಆಗುತ್ತೆ, ಅದನ್ನ ಕೊಡ್ಬೇಕು ಅನ್ನುವಂಥದ್ದು ಚೌಧರಿ ಅವರ ಮಾತಾಗಿರುತ್ತೆ. ಆದ್ರೆ ಅದಕ್ಕೆ ಯಾವುದೇ ಹಣವನ್ನ ಕೊಡೋದಿಲ್ಲ, ಫ್ರೀಯಾಗಿ ಕೊಡ್ಬೇಕು ಅನ್ನುವಂತ ವಾಗ್ವಾದವನ್ನ ಮಾಡಿರ್ತಕ್ಕಂತ ಆರೋಪಿ ಅಮರ್ ಏನಿದ್ದಾನೆ ಅವನು ಏಕಾಏಕಿಯಾಗಿ ಅವನ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಅವನಲ್ಲಿದ್ದಂತಹ ಒಂದು ಚಾಕು ತರಹದ ಅಸ್ತ್ರದಿಂದ ಚಾಕುವಿಂದ ಇರಿದು ಗಾಯಗೊಳಿಸಿರ್ತಕ್ಕಂಥದ್ದು. ಅದಾದ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಇದೀಗ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿಂದ
ಆಸ್ಪತ್ರೆಗೆ ಅವನನ್ನ ಕರೆದುಕೊಂಡು ಬಂದು ದಾಖಲು ಮಾಡಲಾಗಿದೆ. ಅವನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತದೆ. ಇದು ಮುಸ್ಲಿಂ ಯುವಕ ಆಗಿರ್ತಕ್ಕಂಥ ಕಾರಣದಿಂದಾಗಿ ಹಿಂದೂ ಪರ ಸಂಘಟನೆಗಳು ಇದು ಏಕಾಏಕಿಯಾಗಿ ಈ ರೀತಿಯಾಗಿ ಘಟನೆ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಪತ್ತೆ ಹಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಿ ಧರಣಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಅದೆಲ್ಲವನ್ನು ಕೂಡ ಪೊಲೀಸರು ತಿಳಿಗೊಳಿಸಿರ್ತಕ್ಕಂಥದ್ದು. ಸ್ಥಳಕ್ಕೆ ಈಗಾಗಲೇ SP ಆಗಿರ್ತಕ್ಕಂಥ ರಂಜಿತ್ ಕುಮಾರ್ ಭಂಡಾರ ಅವರು ಕೂಡ ಭೇಟಿ ನೀಡಿ ಅವರನ್ನ ಮಾಹಿತಿಯನ್ನ ಕಲೆ ಹಾಕಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಲಿಕ್ಕೆ ಸೂಚಿಸ್ತಕ್ಕಂಥದ್ದು. ಈಗಾಗಲೇ ಏನು ಆರೋಪಿಯ ಚಹರೆಯನ್ನ ಪತ್ತೆ ಹಚ್ಚಲಿಕ್ಕೆ CCTV ವಿಡಿಯೋದನ್ನ ಗಮನಿಸಿ ಈಗಾಗಲೇ ಅವನು ಆರೋಪಿ ಅಮರ್ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಹಾಗಾಗಿ ಈಗಾಗಲೇ ಪೊಲೀಸರು ಆ ನಿಟ್ಟಿನಲ್ಲಿ ಹುಡುಕಾಟವನ್ನು ನಡೆಸಿ ಬಂಧಿಸಲಿಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಧನುಶ್ರೀ. ವಿನಾಯಕ್, ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ತೀವಿ, ಗಲಾಟೆ ಆಗತ್ತೆ, ಗಲಾಟೆ ಆದ್ಮೇಲೆ ಚೂರಿಯಿಂದ ಚುಚ್ತಾನೆ. ಆ ಚೂರಿಯನ್ನ ತಗೊಂಡ್ ಬಂದಿರೋದು ನೋಡಿದ್ರೆ ಇದೆಲ್ಲ ಪ್ರೀ ಪ್ಲಾನ್ ಅಂತ ಅನಿಸ್ತಿಲ್ವಾ? ಹೇಗೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಿರ್ತಕ್ಕಂಥದ್ದು. ಅವನು ಪ್ರೀಪ್ಲಾನಡ್ ಆಗಿ ಬಂದು ಚುಚ್ಚಿದ್ದಾನ ಅನ್ನುವಂತ ಪ್ರಶ್ನೆಯನ್ನ ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಚೌಧರಿ ಏನಿದ್ದಾನೆ ಈ ವಿಚಾರವನ್ನ ಅವ್ರ ಹತ್ರ ಕೇಳಿದಂತ ಸಂದರ್ಭದಲ್ಲಿ ಅವನು ಮೊಬೈಲ್ ಸ್ಕ್ರೀನ್ ಗಾರ್ಡಿಗೋಸ್ಕರನೇ ಜಗಳ ಮಾಡಿದ್ದು, ಅದಕ್ಕಿಂತ ಮುಂಚೆ ಯಾವುದೇ ಪರಿಚಯ ಇರಲಿಲ್ಲ. ಹಾಗಾಗಿ ಏಕಾಏಕಿ ಬಂದು ಹಲ್ಲೆ ಮಾಡ್ದ ಅನ್ನುವಂಥದ್ದನ್ನ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಅವನು ಯಾವ್ದಾದ್ರು ಗಾಂಜಾ ಮತ್ತಿನಲ್ಲಿ ಬಂದು ಈ ರೀತಿಯ ಘಟನೆಯನ್ನ ಮಾಡಿದ್ನ, ಹಲ್ಲೆಯನ್ನ ಮಾಡಿದ್ನ ಅನ್ನುವಂತ ಪ್ರಶ್ನೆಯ ಜೊತೆಗೆ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಪೊಲೀಸರು ಅವನು ಈಗಾಗಲೇ ಆ ಏರಿಯಾದಲ್ಲಿರ್ತಕ್ಕಂಥ ಜನರ ಮಾಹಿತಿ ಆಧರಿಸಿ ಅವನನ್ನ ಬಂಧಿಸ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಧನಶ್ರೀ, ಈಗ ಹಲ್ಲೆ ಮಾಡಿರುವಂತಹ ಯುವಕ ಏನಿದ್ದಾನೆ ಈ ಹಿಂದೆ ಆ ಹಾಸ್ಪಿಟಲ್ ಆ ಒಂದು ಮೊಬೈಲ್ ಅಂಗಡಿಗೆ ಬಂದಿದ್ನ ಹೇಗೆ? ಈ ಮೊಬೈಲ್ ಅಂಗಡಿಗೆ ಪ್ರಪ್ರಥಮ ಬಾರಿ ಬಂದಿರತಕ್ಕಂಥದ್ದು. ಆದ್ರೆ ಇದೇ ರೀತಿಯ ಘಟನೆಗಳನ್ನ ಅಕ್ಕಪಕ್ಕದ ಮೊಬೈಲ್ ಅಂಗಡಿಗಳಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಜಗಳ ಮಾಡಿ ತೆರಳಿದ್ದಾಗಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಹಲ್ಲೆ ಮಾಡುವಂತ ಮತ್ತು ಚಾಕು ಎರಿಯುವಂತ ಹಂತಕ್ಕೆ ತೆರಳಿಲ್ಲ. ಈ ಬಾರಿ ಮೊದಲ ಬಾರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಧನಶ್ರೀ. ಥ್ಯಾಂಕ್ ಯು ವಿನಾಯಕ್, ತಮ್ಮೆಲ್ಲ ಮಾಹಿತಿಗಾಗಿ.